पूजिते शङ्खचक्र गदाहस्ते महालक्ष्मी नमोस्तुते। ಗುರುಜಿ, ನೀವು ತಿಳಿಸ್ಕೊಡ್ತಿದ್ರಿ ಆದಿಲಕ್ಷ್ಮಿಯ ಉದ್ಭವ ಹೇಗಾಯ್ತು, ಸೃಷ್ಟಿ ಹೇಗಾಯ್ತು ಅಂತ. ಮಿಕ್ಕ 7 ಲಕ್ಷ್ಮಿಯರ ಕುರಿತು ಹೇಳ್ತೀನಿ ಅಂತ ಹೇಳ್ತಿದ್ರಿ. ಜೊತೆಗೆ ಆದಿಲಕ್ಷ್ಮಿಯ ದೇವಸ್ಥಾನ ಎಲ್ಲಿದೆ ಅಂತ ಕೂಡ ತಿಳಿಸ್ಕೊಡ್ತೀನಿ ಅಂತಿದ್ರಿ. ಈ ಆದಿಲಕ್ಷ್ಮಿ ಮೊದಲಾಗಿ ಬಂದಿರತಕ್ಕಂಥದ್ದು ಸಮುದ್ರ ಮಥನ ಮಾಡಕ್ಕೆ ಮೊದಲು ಅವಳು ಆದಿಲಕ್ಷ್ಮಿ ಆಗಿದ್ಲು. ಬ್ರಹ್ಮ ಸೃಷ್ಟಿ ಮೂಲವನ್ನು ಕಂಡುಹಿಡಿತಾ ಇರಬೇಕಾದ್ರೆ ಜಗನ್ಮಾತೆಯ ಮುಖಾಂತರವಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸಾಕ್ಷಾತ್ ಆದಿಶಕ್ತಿಯ ಮೂಲವಾಗಿ ಇವರು ಬಂದರು. ಪ್ರಕಟವಾಗಿರತಕ್ಕಂಥ ಮಹಾಲಕ್ಷ್ಮಿ ಅಷ್ಟಾದಶಭುಜ ಅಂದರೆ 18 ವಿಭಾಗದಲ್ಲಿ ಅವಳ ಕೈಗಳನ್ನು ಇಟ್ಕೊಂಡಿರ್ತಾಳೆ. 9 ಕೈಗಳನ್ನು ಸಾಕ್ಷಾತ್ಕಾರವನ್ನು 9 ನವದುರ್ಗೆಯರ ರೂಪ ತಗೊಳ್ತಾಳೆ. ಈ 9 ನವದುರ್ಗೆಯರ ತಗೊಂಡಾಗ ಇಬ್ಬರನ್ನ ಮಾತ್ರ ಯಾವ ಕಾಲಕ್ಕೂ ಶ್ರೀದೇವಿ ಭೂದೇವಿ ಅಂತ ಅಲ್ಲೇ ಹಾಗಿರ್ತಾರೆ ಪ್ರತಿಷ್ಠಾಪನೆ. ಇದಕ್ಕೆ ಈ ಶ್ರೀದೇವಿ ಭೂದೇವಿ ಎಂದಾಗ ವಕ್ಷಸ್ಥಳದಲ್ಲಿ ಶ್ರೀ ಲಕ್ಷ್ಮೀದೇವಿ ವಾಸವಾಗಿದ್ದಾಳೆ. ಯಾರೋ ಸಾಕ್ಷಾತ್ ಪದ್ಮಾವತಿ, ಅವಳೇ ಲಕ್ಷ್ಮಿ. ಇವಳನ್ನ ಆದಿಲಕ್ಷ್ಮಿ ಅಂದರೆ ಕಲಶದಲ್ಲಿ ಆಹ್ವಾನ ಮಾಡಿಕೊಂಡ್ಲು ಅಂತ. ಕಲಶದಲ್ಲಿ ಹೇಗೆ ಆಹ್ವಾನ ಆಗೋದ್ಲು? ಇಡೀ ಜಗತ್ತಲ್ಲಿ ಅವಳು ಕೇಳ್ಕೊಂಡಿದೆ ಅಂದರೆ ಪೂರ್ಣ ಕುಂಭದಲ್ಲಿ ನಾನು 9 ದುರ್ಗೆಯರಾದಾಗ ಸಮುದ್ರದ ಮಧ್ಯಭಾಗದಲ್ಲಿ ಮಾಡ್ಕೊತೀನಿ ಅಂತ. ಆಗ ರಾವಣ ಸ್ವತಃ ಅವನೇ ಪೂಜೆ ಮಾಡಿ ಸಾಕ್ಷಾತ್ ಕೈಲಾಸಕ್ಕೆ ಅಂದರೆ ಪರಮೇಶ್ವರನಿಗೋಸ್ಕರ ಮಾಡಿರತಕ್ಕಂಥ ಈ ಲೋಕ ಸಾಕ್ಷಾತ್ ವಿಶ್ವಕರ್ಮನಾಗಿರ್ತಕ್ಕಂಥ ಭಗವಂತನ ಕೃಪಾ ಕಟಾಕ್ಷ, ಎಲ್ಲರಿಗೂ ಲೋಕ ಇದೆ, ನನಗೆ ಲೋಕವಿಲ್ಲ ಅಂತ ಪಾರ್ವತಿ ಕೇಳ್ತಾಳೆ. ಆಗ ಈ ಲಕ್ಷ್ಮಿ ಆದಿಲಕ್ಷ್ಮಿಯಾಗಿ ಅವಳೇ ಸ್ವತಃ ಹೋಗಿ ಆ ಕಲಶದಲ್ಲಿ ಆಹ್ವಾನ ಆಗ್ತಾಳೆ. ಎಲ್ಲ ಸುತ್ತಲೂ ಸಮುದ್ರ, ಮಧ್ಯದಲ್ಲಿರ್ತಕ್ಕಂಥ ಲೋಕ. ಈ ಲೋಕಕ್ಕೆ ಪೂಜೆಯನ್ನು ಯಾರು ಮಾಡ್ತಾರೆ? ಸರಿ, ಬ್ರಾಹ್ಮಣ ಸ್ವರೂಪದಲ್ಲಿರ್ತಕ್ಕಂಥವನು ರಾವಣ. ಇವನೇ ಮಾಡಲಿ ಅಂಥೇಳಿ ಆ ಬ್ರಾಹ್ಮಣ ಸ್ವರೂಪದಾಗಿರ್ತಕ್ಕಂಥ ರಾವಣ ಬಂದು ಅಲ್ಲಿ ಪೂಜೆಯನ್ನು ಮಾಡ್ತಾನೆ. ಪೂಜೆ ಮಾಡ್ದ, ಭಾಳ ಸಂತೋಷವಾಯಿತು. ಎಲ್ಲ ಉಪಚಾರಗಳನ್ನಾದ ಮೇಲೆ ಸಂಭಾವನೆ ಅಂತ ಕೇಳ್ತಾನೆ. ಏನಪ್ಪ ಈ ಸಂಭಾವನೆ ಅಂತ ಕೇಳ್ತಾ ಇದ್ದಾನಲ್ಲ, ಸರಿ ಒಂದು ಕೆಲಸ ಮಾಡೋಣ ಅಂಥೇಳಿ ಪರಮೇಶ್ವರನ ಹತ್ರ ಪಾರ್ವತಿ ಹೇಳ್ತಾಳೆ, ಪಾಪ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ಟಿದ್ದಾರೆ, ನೋಡು ಹೇಳ್ತಾ ಇದ್ದೀನಿ, ಅವನು ಏನು ಕೇಳ್ತಾನೋ ಗೊತ್ತಿಲ್ಲ, ಹುಷಾರು ಜಾಗ್ರತೆ ಅಂತ ಹೇಳ್ತಾನೆ. ಭಾಳ ಸಂತೋಷ. ಆಗ ಪೂಜೆಯನ್ನು ಮಾಡ್ತಾ ಇರತಕ್ಕಂಥ ಸ್ವತಃ ಪಾರ್ವತಿ ಎದ್ದು ಬಿಡ್ತಾಳೆ. ನೀವು ಯೋಚನೆ ಮಾಡಿಬಿಡಿ, ನಾನು ಕೊಡ್ತೀನಿ ಸುಮ್ಮನೆ ಅಂಥೇಳಿ ಅವಳ ಮಾತನ್ನು ಕೊಟ್ಟು ಅರ್ಘ್ಯವನ್ನು ಕೊಟ್ಟು ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಲ್ವಾ ಕೊನೆಯ ಪೂಜೆಯನ್ನು. ಆಗ ತಾಂಬೂಲಂ ಸಮರ್ಪಯಾಮಿ, ಆ ತಾಂಬೂಲವನ್ನು ರಾವಣನಿಗೆ ಕೊಡಬೇಕು. ಕೊಡೋ ಸಮಯಕ್ಕೆ ಜ್ಯೇಷ್ಠಾದೇವಿ ಪಾರ್ವತಿಯಲ್ಲಿ ಕೂತ್ಕೊಂಡಾಗ ಆ ಕಲಶದಲ್ಲಿರ್ತಕ್ಕಂಥ ಲಕ್ಷ್ಮಿಯನ್ನು ಯಾವ ಕಾಲಕ್ಕೂ ಇವಳು ನೋಡಿಲ್ಲ ಪಾರ್ವತಿ. ಕಲಶ ವಿಸರ್ಜನೆ ಮಾಡಿಲ್ಲ, ಪೂಜೆ ಆಹ್ವಾನ ಮಾಡಿಲ್ಲ. ಮಹಾಲಕ್ಷ್ಮಿ ಕೃಪಾಕಟಾಕ್ಷ ಅಂತ ಬಂದಿರತಕ್ಕಂಥ ಮಹಾಲಕ್ಷ್ಮಿನ ನೋಡಲೇ ಇಲ್ಲ. ಇವಳು ಎದ್ದ ತಕ್ಷಣ ಜ್ಯೇಷ್ಠಾದೇವಿ ಇವಳೊಳ್ಳೆ ಆಹ್ವಾನ ಮಾಡ್ಕೊಂಡಿದ್ದಾಳೆ. ತಾಂಬೂಲನ ರಾವಣನ ಕೊಟ್ಬಿಡ್ತಾಳೆ. ರಾವಣ ಕೇಳಿದ್ದಾದರೂ ಏನು ಅಂದರೆ, ಕೊಟ್ಟ ಮಾತು ತಪ್ಪಬಾರದು ಪರಮೇಶ್ವರ ಅಂತಾನೆ ರಾವಣ. ಭಾಳ ಸಂತೋಷ ಅಂತ ಹೇಳಿ ಆ ಪರಮೇಶ್ವರ ಇನ್ನೇನು ಪಾರ್ವತಿನಿ ಎದ್ದೋ ತಾಂಬೂಲವನ್ನು ಅರ್ಘ್ಯ ಕೊಟ್ಟ ಮೇಲೆ ಇನ್ನು ಅವಳ ಇಷ್ಟ ಅಂತ ಹೇಳಿ ಸರಿ ತಥಾಸ್ತು ಅಂತಾನೆ. ನಾನು ಕೇಳೋ ವರವನ್ನು ನೀವು ಕೊಡಬೇಕು ಅಂದಾಗ ಈ ಲೋಕ ನಿನ್ನ ಲೋಕವಾಗೋ ಬದಲು ನನ್ನ ಲೋಕವಾಗಲಿ ಅಂತ ಹೇಳಿ ಲಂಕೆ ಅಂತ ಮಾಡಿಸ್ಕೊಡ್ತಾನೆ. ಪಾರ್ವತಿ ಇಷ್ಟೆಲ್ಲ ಕಷ್ಟಪಟ್ಟು ವಿಷ್ಣುವಿಗೆ ವೈಕುಂಠ ಇದೆ, ಬ್ರಹ್ಮನಿಗೆ ಬ್ರಹ್ಮಲೋಕ ಇದೆ, ನನಗೆ ಕೈಲಾಸ ಬರೀ ಹಿಮದಲ್ಲೇ ಕೂಡಿಸ್ಕೊಂಡಿದ್ಯಾ, ಒಂದು ಲೋಕ ಮಾಡು ಅಂದಾಗ ಈ ಲೋಕವೆಲ್ಲ ಹೀಗೆ ಆಗೋಯ್ತು. ಅದಕ್ಕೆ ಲಕ್ಷ್ಮಿ ಅಲ್ಲೇ ಆ ಕಲಶದಲ್ಲಿ ಆಹ್ವಾನ ಆಗ್ಬಿಟ್ಲು. ಅದಕ್ಕೆ ರಾವಣನಿಗೆ ನಿಧಿ, ಸಂಪತ್ತು, ಅಷ್ಟೈಶ್ವರ್ಯಗಳು ಎಲ್ಲವೂ ಅಲ್ಲೇ ಇತ್ತು. ಇವಳನ್ನ ಕರ್ಕೊಂಬರಕ್ಕೆ ರಾಮಚಂದ್ರನು ಸಾಕ್ಷಾತ್ ಸೀತಾಮ್ಮನವ್ರಿಗೆ ಆಗ ಮಹಾಲಕ್ಷ್ಮಿ ಒಳಗಿರ್ತಕ್ಕಂಥ ಜ್ಯೇಷ್ಠಾದೇವಿನ ಓಡಿಸಿ, ಅದಕ್ಕೆ ವಾಗ್ದೇವಿ ಅಂತ ಕರೀತಾಳೆ, ಆ ವಾಗ್ದೇವಿನ ಓಡಿಸಿ ತದನಂತರ ಅಲ್ಲಿರ್ತಕ್ಕಂಥ ಮಂದಸ್ಮಿತವಾಗಿರ್ತಕ್ಕಂಥ ಸೀತಾಮ್ಮನವ್ರನ್ನ ಅಗ್ನಿ ಒಳಗೆ ಕೊಟ್ಟಿರ್ತಕ್ಕಂಥವಳನ್ನ ಮತ್ತೆ ವಾಪಸ್ಸು ತಗೊಂಡಾಗ ಇಬ್ಬರು ಲಕ್ಷ್ಮಿಗಳು ಬರ್ತಾರೆ. ಅದಕ್ಕೆ ಆ ಶ್ರೀದೇವಿ ಭೂದೇವಿ ಅಂತಕ್ಕಂಥವಳು, ಒಬ್ಬಳು ಶ್ರೀದೇವಿ ಇಲ್ಲೇ ಇದ್ಬಿಡ್ತಾಳೆ, ಭೂದೇವಿ ಅಲ್ಲೇ ವಾಸವಾಗ್ತಾಳೆ. ಇವರಿಬ್ಬರ ಮಧ್ಯೆ ಇರ್ತಕ್ಕಂಥ ಜ್ಯೇಷ್ಠಾದೇವಿ ಇವರನ್ನ ಬೇರ್ಪಡಿಸಿದ್ದು ಸತ್ಯ. ಅದಕ್ಕೆ ರಾವಣನ ವಧ ಆಗೋವರೆಗೂ, ಅಮೃತ ಕಲಶವನ್ನು ಹೊಡೆಯೋವರೆಗೂ ಆ ಕಲಶದಲ್ಲೇ ಜ್ಯೇಷ್ಠಾದೇವಿಯು ಪರಿಪೂರ್ಣವಾಗಿ ಆದಿಲಕ್ಷ್ಮಿನ ಬಂಧನ ಮಾಡಿ ಕೂಡಿಸ್ಬಿಟ್ಟಿರ್ತಾಳೆ. ಅದಕ್ಕೆ ಆದಿಲಕ್ಷ್ಮಿ ಅಲ್ಲಿರೋದ್ರಿಂದ ರಾಮಾಯಣದಲ್ಲಿ ಅವನು ಹೋಗಿ ರಾಮನ ಅವತಾರ ತಗೊಂಡು ಮಹಾವಿಷ್ಣು ಆದಿಲಕ್ಷ್ಮಿಯ ಸೃಷ್ಟಿ ಮೂಲ ತ್ರೇತಾಯುಗದಲ್ಲೇ ಆಗಿದ್ದು. ಆಗ ಕರ್ಕೊಂಬಂದಿರೋ ತ್ರೇತಾಯುಗದಲ್ಲಿ ಮಹಾಲಕ್ಷ್ಮಿನ ಇವತ್ತಿಗೂ ನಾವು ಲಂಕೆಯಲ್ಲಿ ನೋಡಬಹುದು. ಆದಿಲಕ್ಷ್ಮಿಯ ದೇವಸ್ಥಾನ, ಆದಿಲಕ್ಷ್ಮಿಯ ರಾವಣನ ಮುಖಾಂತರವಾಗಿದ್ದಾಳೆ. ಬೆಟ್ಟದ ಪರ್ವತಾಕಾರದಲ್ಲಿರ್ತಕ್ಕಂಥದ್ದು ಪೂರ್ತಿ ವಿಮಾನದಿಂದ ಅಕಸ್ಮಾತ್ ನೋಡಿದ್ರಿಂದ್ರೆ ಕಲಶಾಕಾರದಲ್ಲಿದ್ದಾಳೆ. ಆ ಜಗನ್ಮಾತೆಯ ಮುಖಭಾವನೆ ಕೂಡ ಅಲ್ಲೇ ಇದೆ. ಇದನ್ನು ನೋಡಿರತಕ್ಕಂಥ ಮಹಾರಾಜರು, ಆ ಕಾಲದಲ್ಲಿರ್ತಕ್ಕಂಥ ಮಹಾರಾಜರು ಸಾಕ್ಷಾತ್ ಕೃಷ್ಣದೇವರಾಯರು ಈ ವ್ರತವನ್ನು ಪ್ರಾರಂಭಿಸಿ ಆದಿಲಕ್ಷ್ಮಿನ ಆಹ್ವಾನ ಮಾಡಿಕೊಂಡಿದ್ದು ಆ ಮುಖವನ್ನೇ ಮಾಡ್ಕೊಂಬಂದು ಶ್ರೀ ವೆಂಕಟೇಶ್ವರ ನಿಲಯದಲ್ಲಿ ತಿರುಪತಿ ಕ್ಷೇತ್ರದಲ್ಲಿ ಆದಿಲಕ್ಷ್ಮಿ ಪೂಜೆಯನ್ನು ಮಾಡಿದ್ದಾಗ ತಿರುಮಲ ಅವನ ಹೆಂಡತಿಯರು ಇಬ್ಬರನ್ನ ಸೈಡಲ್ಲಿ ಪರಿಪೂರ್ಣ ಅನುಗ್ರಹವನ್ನು ಕೊಟ್ಟು ಆದಿಲಕ್ಷ್ಮಿ ಪೂಜೆಯನ್ನು ಮಾಡಿದಾಗ ಆಗ
ವರಮಹಾಲಕ್ಷ್ಮಿ ಪ್ರಾರಂಭವಾಗಿದ್ದು ಮೊದಲನೇ ಲಕ್ಷ್ಮಿ ಆಹ್ವಾನ ಆಗ್ತಾಳೆ. ಅಲ್ಲಿವರೆಗೂ ತಿರುಪತಿಯಲ್ಲಿ ನಯಾ ಬಿಡುಗಾಸಿರಲಿಲ್ಲ, ಯಾವ ಕಾಲಕ್ಕೂ ದುಡ್ಡು ಸೇರಲಿಲ್ಲ. ಆ ಸಮಯಕ್ಕೆ ಶಂಕರಾಚಾರ್ಯರು ಬಂದು, ಕೋಇನ್ಸಿಡೆನ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ, ಆ ಶಂಕರಾಚಾರ್ಯರು ಬಂದು ಈ ಆದಿಲಕ್ಷ್ಮಿ ಕಲಶವನ್ನು ತಗೊಂಡು ಆ ಪ್ರತಿಷ್ಠಾಪನೆ ಮಾಡಿ ಲಕ್ಷ್ಮಿಯನ್ನು ಶ್ರೀಚಕ್ರದಲ್ಲಿ ಸೇರಿಸ್ತಾರೆ. ಅದಕ್ಕೆ ಒಂದೊಂದು ಆವರಣದಲ್ಲಿ ಒಂದೊಂದು ಲಕ್ಷ್ಮಿ ಕೂತ್ಕೊಂಡ ಹಾಗೆ ಶ್ರೀದೇವಿ ಭೂದೇವಿ ಅಂತ ಮೂಲದೇವಿ ಆದಿಲಕ್ಷ್ಮಿ ಮೇಲ್ಭಾಗ ಕೂತಿರ್ತಾಳೆ, ಅವಳೇ ಕಲಶದಲ್ಲಿ ಹೀಗೆ ಕೈ ಇಟ್ಕೊಂಡಿರ್ತಾಳೆ. ಇದರೊಳಗೆ ಪಾರ್ವತಿ ಪರಮೇಶ್ವರ ಕೂತ್ಕೊಳ್ಳೋದು ಅವರ ಲೋಕದಲ್ಲಿ. ಅಂಥ ಒಂದು ಆದಿಲಕ್ಷ್ಮಿಯನ್ನು ಮೊದಲು ನೀವು ಪೂಜೆ ಮಾಡಬೇಕಾದ್ರೆ ಮುಖಭಾವನೆಯನ್ನು ಹಾಕಬಾರ್ದು, ಹಾಗೇ ಪೂಜೆ ಮಾಡ್ಕೋಬೇಕು. ಮೊದಲನೇ ಲಕ್ಷ್ಮಿ ಇಲ್ಲಿಂದ ಪ್ರಾರಂಭವಾಗಿ ಆ 7 ಲಕ್ಷ್ಮಿಯರನ್ನ ಕರೆದಾಗ ಅಷ್ಟಲಕ್ಷ್ಮಿ ನಿವಾಸದಲ್ಲಿ ಸಾಕ್ಷಾತ್ ಸಂಪೂರ್ಣವಾಗಿ ವರಮಹಾಲಕ್ಷ್ಮಿ ವರವನ್ನು ಕೊಡ್ತಾಳೆ. ಆದಿಲಕ್ಷ್ಮಿ ಆದಮೇಲೆ ಧನಲಕ್ಷ್ಮಿ. ಈ ಧನಲಕ್ಷ್ಮಿಯನ್ನ ನಾವು ಶ್ರೇಷ್ಠವಾಗಿರ್ತಕ್ಕಂಥ ಧನಧಾನ್ಯ ಪ್ರದಾಯಿನಿ ಅಂದರೆ ಕಲಶದಲ್ಲಿ ಆಹ್ವಾನ ಮಾಡಿದ್ರು, ಕಲಶವನ್ನು ಇಟ್ಟರು, ಶಂಕರಾಚಾರ್ಯರು ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿದ್ರು. ಇದು ಎಲ್ಲೇ ತಿರುಪತಿ ಕ್ಷೇತ್ರದಲ್ಲಿ. ಯಾರವಳು? 9 ನವದುರ್ಗಿಯಲ್ಲಾಗಿರ್ತಕ್ಕಂಥ ಅಷ್ಟಬಂಧನ ಮಾಡಿರ್ತಕ್ಕಂಥ ಅದೇ ದುರ್ಗಾನೇ ಸ್ವತಃ ಇವತ್ತು ತಿರುಪತಿಲಿ ಏನು ನೋಡ್ತಾ ಇದ್ದೀವಿ, ಅವಳೇ ಸ್ವತಃ ದೇವಿ. ಎರಡೂ ಲಕ್ಷ್ಮಿಯನ್ನು ಸ್ಮರಣೆ ಮಾಡಿದಾಗ ಮೊದಲನೇ ಅಷ್ಟಾದಶಭುಜ ದುರ್ಗಾ ಲಕ್ಷ್ಮಿ ಅಂದರೆ 18 ಕೈ ಉಳ್ಳಿರ್ತಕ್ಕಂಥ ಎಲ್ಲವೂ 9 ನವದುರ್ಗಿಯರಲ್ಲಿ ಶ್ರೀದೇವಿ ಭೂದೇವಿ ಬಿಟ್ಟರೆ ಇನ್ನು 7 ಜನದಲ್ಲಿ ನೋಡ್ಬೋದು ಇಬ್ಬರಿಗೆ ಒಂದು ಲಕ್ಷ್ಮಿ. ಅದಕ್ಕೆ 2 ಕೈಗಳು, ಜ್ಞಾಪಕ ಇಟ್ಕೊಳ್ಳಿ. ಅದಕ್ಕೆ 7 ದ್ವಾರಗಳು. ಆ 7 ದ್ವಾರಗಳೇ ಶ್ರೀನಿವಾಸ ನಿಲಯಕ್ಕೆ ನಾವು ಹೋಗಬೇಕು. ಅದು ಮಹಾಲಕ್ಷ್ಮಿ ಕ್ಷೇತ್ರಕ್ಕೆ. ಒಳಭಾಗದಲ್ಲಿ ಮಹಾಲಕ್ಷ್ಮಿ ವಿರಾಜಮಾನವಾಗಿ ಪರಮಾತ್ಮ ಅಂತ ಕಾಲನ್ನು ಒತ್ತಾ ಇದ್ದಾಳೆ ಶ್ರೀಮನ್ನಾರಾಯಣನಿಗೆ. ಅದಕ್ಕೆ ಅವಳ ಹತ್ರ ಹೋಗೋಕ್ಕೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವೆಲ್ಲ ಪ್ರಯತ್ನ ಪಟ್ಟು 7 ಭಾಗಗಳು ಹೋಗೋಕ್ಕೇನೆ ಹೆಣ್ಣು ಮಕ್ಕಳಿಗೆ 7 ಜನ್ಮ ಅಂತ ನಾವು ಯಾವತ್ತೂ ಬಾಯಿ ಬಿಟ್ಟು ಹೇಳೋದು. ಆ 7 ಜನ್ಮಗಳು ಕಷ್ಟಪಟ್ರೇನೆ ಜನ್ಮ ಜನ್ಮಕ್ಕೂ ಮೋಕ್ಷ ಸಿಗೋದು. ಆದರೆ ನೀವೇನು ಮಾಡ್ತೀರಾ, ಇವತ್ತೇ ಸಾಕು ದುಡ್ಡು ಬಂದ್ಬಿಟ್ರೆ ಸಾಕು ಮಹಾಲಕ್ಷ್ಮಿ ಅಂತ ಹೇಳಿ ಒಡವೆ ಗಿಡವೆ ಎಲ್ಲ ಹಾಕ್ಬಿಡ್ತೀರಾ. ಒಡವೆ ದೇವ್ರ ಮೇಲೆ ಹಾಕಬೇಕಾ ಬೇಡವಾ ಅಂತ ಗೊತ್ತಿಲ್ಲ. ಒಬ್ಬಟ್ಟಿನ ಕತೆ ಹೇಳಲೇ ಇಲ್ಲ ಅಲ್ವಾ? ಯಾತಕ್ಕೆ ಹೇಳಲಿಲ್ಲ ಅಂದರೆ ಅವಳು 1ನೇ ಲಕ್ಷ್ಮಿ, 2ನೇ ಲಕ್ಷ್ಮಿ, 3ನೇ ಲಕ್ಷ್ಮಿ, 5ನೇ ಲಕ್ಷ್ಮಿಗೆ ಬರ್ತಾಳೆ. ಬರೋವರೆಗೂ ನೀವು ಕಾಯಬೇಕು, ನಾನು ಹೇಳಬೇಕು.